ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾರ್ತಿದ್ದ ಹಕ್ಕಿ ರೇಖೆನ ಮುರ್ತಿರೋ ಪರಿಸ್ಥಿತಿ ನಂದು. ರೇಖೆನ ಇಲ್ಲ ಅಂದ್ಮೇಲೆ ಹೇಗ್ ಹಾರೋದಿಕ್ಕಾಗತ್ತಕ್ಕ? ಮೋಸದಲ್ಲಿ ತಾಳಿ ಕಟ್ಟಿ ನನ್ನನ್ನ ಈ ನರ್ಕಕ್ಕೆ ತಂದು ಬಿಸಾಕ್ಬಿಟ್ಟಿದ್ದಾರೆ. ಅವರೆಲ್ಲ ಸಂತೋಷವಾಗಿದ್ದಾರೆ, ಆದ್ರೆ ನನ್ ಸಂತೋಷ, ನನ್ ನೆಮ್ಮದಿ ಏನು ಇಲ್ಲ ಅಕ್ಕ, ಏನು ಇಲ್ಲ. ಅದಕ್ಕೆ ಅಲ್ವಾ ನಾನು ಈ ಮನೆನ ಬಿಟ್ಟು ಹೋಗಿದ್ದು. ಆದ್ರೆ ನನ್ ಸಂತೋಷನ ದೇವ್ರಿಗೂ ಸಹಿಸ್ಕೊಳ್ಳೋದಿಕ್ಕಾಗದೆ ಮತ್ತೆ ತಂದು ಎಲ್ಲಿ ಹಾಕ್ಬಿಟ್ಟ. ಮತ್ತೆ ತಂದು ಹಾಕ್ಬಿಟ್ಟ ಅಕ್ಕ. ಅಮ್ಮ, ರಾಜೇಶ್ವರಿ, ನೀನಿವತ್ತು ಮಯೂರಿ ವಿಷಯದಲ್ಲಿ ನಡ್ಕೊಂಡಿದ್ದು ಸ್ವಲ್ಪನೂ ಸರಿ ಇಲ್ಲ. ನೀನು ಒಂದು ಹೆಣ್ಣಾಗಿ, ಒಂದ್ ಹೆಣ್ಣು ತನ್ನ ತಾಯಿ ತಿಥಿ ಪೂಜೆ ಮಾಡೋ ಎಮೋಷನ್ ಅರ್ಥ ಮಾಡ್ಕೊಳ್ದೆ ಈ ರೀತಿ ಕೆಟ್ಟದಾಗ ನಡ್ಕೊಂಡಿದೀಯಲ್ಲ. ಅವಳು ನನಗ್ ನೆನ್ನೆನೆ ಹೇಳಿದ್ಲು, ನಾನು ಈ ಪೂಜೆನ ವಿಜಿ ಮನೇಲಿ ಮಾಡ್ತೀನಿ, ಇಲ್ಲಿ ಮಾಡಿದ್ರೆ ನೀನ್ ತೊಂದರೆ ಕೊಡ್ತೀಯ ಅಂತ. ಆದ್ರೆ ನಾನೇ ಹೇಳ್ದೆ, ಈ ಪೂಜೆನ ಬೇರೆಯವ್ರ ಮನೇಲಿ ಮಾಡಿದ್ರೆ ಚೆನ್ನಾಗಿರಲ್ಲ, ನಮ್ಮ ಮನೆಯಲ್ಲೇ ಮಾಡು ಅಂತ. ಓಹೋ, ಇದ್ರ ಹಿಂದೆ ನಿಮ್ ಕೈವಾಡನೂ ಇದೆಯಾ? ಅವಳು ಎಲ್ಲಾದ್ರೂ ಹೋಗಿ ಏನಾದ್ರೂ ಮಾಡ್ಕೊಂಡು ಸಾಯಿಲಿ ಅಂತ ಬಿಡೋದ್ ಬಿಟ್ಟು ಇಲ್ಲೇ ಮಾಡು ಅಂತ ನೀವ್ ಯಾಕೆ ಹೇಳಿದ್ರಿ? ಯಾಕೆ ಅಂದ್ರೆ ಇಂಥ ಪೂಜೆ ವಿಷಯದಲ್ಲಿ ನೀನ್ ಅವಳಿಗೆ ತೊಂದರೆ ಕೊಡೋದಿಲ್ಲ ಅನ್ನೋ ನಂಬಿಕೆಯಿಂದ. ಆದ್ರೆ ನೀನು ಆ ನಂಬಿಕೆನ ಸುಳ್ಳು ಮಾಡ್ಬಿಟ್ಟೆ. ನಾನ್ ಯಾವ ನಂಬಿಕೆನ ಸುಳ್ಳು ಮಾಡಿಲ್ಲ ಚಂದ್ರು. ಇಷ್ಟು ದಿನ ನಾನು ಅವಳ ಜೊತೆ ಹೇಗ್ ನಡ್ಕೊಂಡಿದ್ದೀನೋ ಅದೇ ರೀತಿ ಈಗ್ಲೂ ನಡ್ಕೊಂಡಿದ್ದೀನಿ. ಎಲ್ಲಾ ಸಮಯನೂ ಒಂದೇ ರೀತಿ ಇರೋದಿಲ್ಲ ರಾಜೇಶ್ವರಿ. ಇದು ಅವಳ ತಾಯಿ ತಿಥಿ ಪೂಜೆ ವಿಷಯ. ನಿನಗ್ ಚೆನ್ನಾಗಿ ಗೊತ್ತು ಅವಳು ಅವಳ ತಾಯಿನ ತುಂಬಾ ಪ್ರೀತಿಸ್ತಾಳೆ ಅಂತ. ಚಿಕ್ಕ ವಯಸ್ಸಲ್ಲೇ ಅವಳ ತಾಯಿನ ಕಳ್ಕೊಂಡಿರೋಳು. ಇವತ್ತು ಈ ಮಟ್ಟಕ್ಕೆ ಬದುಕನ್ನ ಕಂಡ್ಕೊಂಡಿದ್ದಾಳೆ. ಈ ರೀತಿ ಪೂಜೆ ಮಾಡಿದ್ರೆ ತಾಯಿ ಆಶೀರ್ವಾದ ಸಿಗತ್ತೆ ಅನ್ನೋ ನಂಬಿಕೆ ಇದೆ ಅವಳಿಗೆ. ಈ ನಂಬಿಕೆ ವಿಷಯದಲ್ಲಿ ನೀನು ಈಗೊಂದು ತೋರಿಸ್ಬಿಟ್ಟೆ. ಈಗ ನೀನು ಅವಳಿಗೆ ಅವಮಾನ ಮಾಡ್ಬಿಟ್ಟೆ ಅಂತ ಖುಷಿಯಾಗಿರ್ಬೋದು, ಆದ್ರೆ ನೀನು ಅವಮಾನ ಮಾಡಿದ್ದು ನನಗೆ, ನನ್ನ ನಂಬಿಕೆಗೆ. ಪ್ರಾಣಿಗಳು ಕೂಡ ಶತ್ರುಗಳು ಬಂದಾಗ ಮಾತ್ರ ಕಿರ್ಚಾಡ್ತವೆ. ಈ ರೀತಿ ಸುಮ್ನೆ ಕಿರ್ಚಾಡಿದ್ರೆ ಹುಚ್ಚರು ಅಂತಾರೆ. ಅಂದ್ರೆ ನೀವು ನನ್ನನ್ನ ಮೃಗ ಅಂತ ಹೇಳ್ತಾ ಇದ್ದೀರಾ? ಅದನ್ನ ಇಂಡೈರೆಕ್ಟ್ ಆಗಿ ಯಾಕೆ ಹೇಳ್ತಾ ಇದ್ದೀರಾ? ನೇರವಾಗಿ ನೀನು ಮೃಗ ಅಂತಾನೆ ಹೇಳಿ. ನಿಮ್ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ದಕ್ಕೆ ಅದನ್ನು ಕೇಳಿ ಪಾವನ ಆಗೋಗ್ತೀನಿ. ನಾನು ಯಾಕೆ ಇಷ್ಟು ಕೋಪದಲ್ಲಿ ಹೇಳ್ತಿದ್ದೀನಿ ಅನ್ನೋದನ್ನ ನೀನ್ ಅರ್ಥ ಮಾಡ್ಕೊಳ್ತಿಲ್ಲ ರಾಜೇಶ್ವರಿ. ಅರ್ಥ ಆಗೋದಕ್ಕೆ ಇನ್ನೇನು ಉಳಿದಿದೆ ಚಂದ್ರು? ನಿಮಗೆ ನನಗಿಂತ ಆ ಕೆಲಸದವಳೆ ಹೆಚ್ಚಾಗ್ಬಿಟ್ಟಿದ್ದಾಳೆ. ಅದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡು ಕೂಗಾಡ್ತಾ ಇದ್ದೀರಾ. ಇದ್ರಲ್ಲೇ ಗೊತ್ತಾಗ್ತಾ ಇದೆಯಲ್ಲ ನಮ್ಮ ಮನೆಯವ್ರನ್ನ ಅವಳು ಇಷ್ಟು ಬದಲಾಯಿಸ್ತಾ ಇದ್ದಾಳೆ ಅಂತ.